ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿ ನಿಂದನೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರ ನಡೆಯಿಂದಾನೇ ಸೈಬರ್ ಪೊಲೀಸರು ಬೇಸರಗೊಂಡು ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟರು. ಆಯಿತು, ನಾವು ತನಿಖೆ ಮಾಡಬೇಕು, ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ನೀವು ಕಂಪ್ಲೇಂಟ್ ಕೂಡ ಬರೆದು ಕೊಟ್ಟಿದ್ದೀರಿ. ಆದರೆ ನ್ಯಾಯಾಲಯದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಮ್ಮ ಸ್ಟೇಟ್ಮೆಂಟ್ ದಾಖಲಾಗಬೇಕಲ್ವ, ಅದು ಬಹಳ ಇಂಪಾರ್ಟೆಂಟು. ಯಾವುದೇ ಕೇಸಲ್ಲಾದರೂ ಬನ್ನಿ ವಿಜಯಲಕ್ಷ್ಮಿ ಅವರೇ ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ಸೈಬರ್ ಪೊಲೀಸರು ಪರಿಯಾಗಿ ಹೇಳಿದ್ರು. ಅವ್ರ ಕರ್ತವ್ಯ ಅವ್ರು ಮಾಡಬೇಕಲ್ವಾ. ವಿಚಾರಣೆಗೆ ಮತ್ತೆ ಕರೆದರೂ ಕೂಡ ಯಾವುದೇ ನೋಟಿಸ್ಗೆ ವಿಜಯಲಕ್ಷ್ಮಿ ರಿಪ್ಲೈ ಕೊಡಲಿಲ್ಲ. ನಿಜಕ್ಕೂ ಇವ್ರಿಗೆ ನ್ಯಾಯ ಬೇಕು ಅಂತ ಕೊಟ್ಟಿದ್ದ ಇದು, ಅಥವಾ ಇದ್ರ ಬಗ್ಗೆ ಗಮನ ಸೆಳಿಬೇಕು ಅಂತ ಕೊಟ್ಟರೆ ಗೊತ್ತಿಲ್ಲ. ಯಾಕಂದರೆ ಯಾರಿಗೇ ನ್ಯಾಯ ಬೇಕು ಅಂತ ಹೇಳಿದ್ರೆ ಪೊಲೀಸರಿಗೆ ದೂರವರೆಗೂ ದೂರು ಕೊಡಬೇಕು ಅಂತ ಹೋದಾಗ ಅದರ ಮುಂದಿನ ದಾರಿಯಲ್ಲೂ ಕೂಡ ಸಹಕರಿಸಬೇಕಾಗುತ್ತೆ. ಆದರೆ ವಿಜಯಲಕ್ಷ್ಮಿ ಅವರು ಯಾಕೋ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ. ಕರೆ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ, ನೋಟಿಸ್ ಕೊಟ್ಟರು ಉತ್ತರ ಕೊಡಲ್ಲ. ಕೋರ್ಟಲ್ಲಿ 164 ಸ್ಟೇಟ್ಮೆಂಟ್ ದಾಖಲಿಸಬೇಕಾಗತ್ತೆ, ಇದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಸೈಬರ್ ಪೊಲೀಸರ ನೋಟಿಸ್ಗೂ ಇವ್ರು ಕ್ಯಾರೆ ಅಂತ ಇಲ್ಲ. ಸೊ ಹಾಗಾಗಿ ಸುಮಾರು 10ಕ್ಕಿಂತ ಹೆಚ್ಚು ಬಾರಿ ಮನವಿ ಮಾಡಿದ್ದೀವಿ, ಆದರೂ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಬರ್ತಾ ಇಲ್ಲ ಅವರು. ಹೀಗಾಗಿ CCP ಪೊಲೀಸರಿಗೆ ಒಂಥರ ಬೇಜಾರಾಗಿದೆ. ಅವರಿಗೆ ಇದೇ ಫಸ್ಟಾ ವಿಜಯಲಕ್ಷ್ಮಿ ಅವರು ಈ ಥರ ಮಾಡ್ತಿರು ಅಂತ ನೋಡಿದ್ರೆ ಹಿಂದೆ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಇದೇ ಥರ ಕಂಪ್ಲೇಂಟ್ ಮಾಡಿದ್ರು ಅವರು. ಅವರ ನಿವಾಸದಲ್ಲಿ ಹಣ ಕದ್ದುಬಿಟ್ಟಿದ್ರು ಯಾರೋ ಅಂತ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ವಿಚಾರಣೆಗೆ ವಿಜಯಲಕ್ಷ್ಮಿ ಅವರು ಬಂದೇ ಇಲ್ಲ. ಹೀಗಾಗಿ ರಿಪೋರ್ಟ್ ಹಾಕಬೇಕು ಅಂತ ಕೂಡ ಪೊಲೀಸರು ಮುಂದಾಗಿದ್ದರು. ಈಗ ನಿಂದನೆ ಕೇಸ್ನಲ್ಲಿಯೂ ಕೂಡ ಪೊಲೀಸರ ವಿರುದ್ಧನೇ ಆರೋಪ ಮಾಡಿದರು ವಿಜಯಲಕ್ಷ್ಮಿ ಅವರು. ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿಕೊಂಡಿದ್ರು. ಇವತ್ತಿಗೆ 164 ಸ್ಟೇಟ್ಮೆಂಟ್ ಕೊಡಕ್ಕೆ ಬನ್ನಿ ಅಂತ ಕರೆದ್ರೆ ಇವರು ಬರ್ತಾ ಇಲ್ಲ.